ದೊಡ್ಡ ಮನ್ಸ ಆಗ್ಬೇಕು ಅಂತ ಕನ್ಸ್ಕೊಳ್ತಾ ಇದ್ವಿ ಸಿನಿಮಾ ರಂಗಕ್ಕೆ ಬಂದು. ಅದಕ್ಕೆ ಒಂದು ಮುನ್ನುಡಿ ದೊಡ್ಡ ಮನ್ಸ ಅನ್ನೋ ಟೈಟ್ಲು. ಮೊದಲಿಗೆ ಬೇಸಿಕಲಿ ಆ್ಯಕ್ಟರ್ ಆಗಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಅದಕ್ಕೆ ಸ್ಫೂರ್ತಿ ಬೇರೆ ಯಾರು ಅಲ್ಲ, ನನ್ನ ತಂದೆ. ಯಾಕೆಂದರೆ ಅವರು ಕೂಡ ಒಬ್ಬರು ಆ್ಯಕ್ಟ್ರು ಒನ್ಸ್ ಅಪಾನ್ ಎ ಟೈಮಲ್ಲಿ. ಅವ್ರಿಗೆ ತಪ್ಪಿದಂಥ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ಡಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಡ್ಬರ್ತಾರೆ ಅಂತ. ಆ ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ತುಂಬ ಖುಷಿ ಇದೆ. ತಂದೆ ಮಾಡಿದಂಥ ಒಂದು ಇನ್ಕಂಪ್ಲೀಟ್ ವರ್ಕ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂಥ ವರ ಅಲ್ಲ, ಅದು ಅದಾಗದೇ ಬಂದಂಥ ವರ. ಯಾಕೆಂತಂದರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ್ಯಕ್ಟ್ ಆಗಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ಗ್ರೌಂಡು, ಸಪೋರ್ಟು ಪ್ರತಿಯೊಂದೂ ಮ್ಯಾಟ್ರ್ ಆದಾಗ ಇನ್ನೊಬ್ಬರ ಹತ್ರ ಅವಕಾಶ ಕೇಳಿ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಸೇರ್ಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರುವಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನುಷ್ಯ ಅಂದ್ರೆ ಏನು? ದೊಡ್ಡ ಮನುಷ್ಯ ಅಂತಂದ್ರೆ ಒಂದು ಒಳ್ಳೆ ಆಕ್ಷನ್, ಫ್ಯಾಮಿಲಿ ಎಂಟರ್ಟೈನರ್, ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಇಲ್ಲ, ಅವ್ರು ಹೇಳೋದಲ್ಲ, ಈ ಕಡೆ ಆಡಿಯನ್ಸ್ ಮಾತಾಡಿ ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಹೇಳಿ. ನೀವು ಅವ್ರು ನೋಡ್ಕೊಂಡು ಮಾತಾಡೋದಲ್ಲ, ಸಿನಿಮಾ ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದೆ. ಸರ್, ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನ ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವ್ದು ತಗೊಂಡ್ಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರ್ದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಎಸ್ ಸರ್, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಮಾತ್ರ ಅಹಮದಾಬಾದಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಾಗ DOP ಆಗಿ ಆನಂದ್ ಇಳಿಯರಾಜ್ ಅಂತ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಕಶ್ಯಪ್ ಮತ್ತು ಅಲೆಕ್ಸ್ ಅಂತ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಎಡಿಟರ್ ಆಗಿ ವೇದಿಕ್ ವೀರ್ ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇನ್ನು ಯಾರ ಡೀಟೇಲ್ ಬೇಕಾಗುತ್ತೆ ಸರ್? ಹೀರೋಯಿನ್ ಆಗಿ ರೇಷ್ಮಾ ಶಿವಲಿಂಗಪ್ಪ ಅಂತ ಹೋಲಿ ಕಾರ್ತಿಕ್ ಸರ್ ಇದ್ದಾರೆ. ಹಾಗೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ಶೆಟ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಹಾಗೆ ನನ್ನ ಅಸೋಸಿಯೇಟ್ ಹಾಗೂ ಡೈರೆಕ್ಷನ್ ಟೀಮಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಮೇಯ್ನ್ ಆಗಿ ಸುನಿಲ್ ರುದ್ರಪ್ರಭಾ ಅಂತ ಈ ಒಂದು ಸಿನಿಮಾದಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಸರ್, ಇಲ್ಲ. ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋ ಹೀರೋಯಿನ್ ಇಬ್ಬರನ್ನ ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರ್. ಹೇಳಿ, ಎಷ್ಟೊಂದು ಆಟೋ ಡ್ರೈವರ್ ಸಿನಿಮಾಗಳು ಬಂದಿದ್ದಾವೆ, ಏನು ಸ್ಪೆಷಲ್ ಇದರಲ್ಲಿ ಏನಿರುತ್ತೆ ಆ ಥರ? ಸರ್, ಸ್ಪೆಷಲ್ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿ ಅವ್ನ ಕೆಲಸ ಅವ್ನು ಏನು ಮಾಡ್ತಾ ಇದ್ದಾನೆ, ಅವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ ಇಟ್ಕೊಂಡು ಸ್ಪೆಷಲ್ ಆಗಿ ನಾನು ಏನು ತೋರ್ಸೋಕ್ಕಾಗುತ್ತೆ ಸರ್? ಅಲ್ಲ, ಈ ವಿಷ್ಣು ಸರ್ ಆಮೇಲೆ ಶಂಕರ್ ನಾಗ್ ಅವರು ತುಂಬ ಜನ, ದರ್ಶನ್ ಎಲ್ಲ ಮಾಡಿದ್ದಾರೆ. ಹೌದು. ನೀವು ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ದೀರಾ? ಯಾಕೆ ನೀವೇ ಕತೆ ಬರ್ತಿದ್ದಲ್ವಾ? ಸರ್, ಡಿಫ್ರೆಂಟ್ ಆಗಿ ಏನು ಪ್ಲಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕಂತಂದ್ರೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದನ್ನ ತೋರಿಸಿದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನ ನಾನು ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದೀನಿ ಸರ್. ಪಕ್ಕದಲ್ಲಿ ಕೊಟ್ಟಿಗೆ ನಡೀತಾ ಇದೆ. ಒಳ್ಳೇದಾಗಿರ್ಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಲ್ವಾ ಸರ್? ಅದು ಅದೇ ಥರನೇ ಆಟೋ ಡ್ರೈವರ್. ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದ್ರೆ ವಿಷ್ಣು ಸರ್ದು ಮತ್ತೊಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ, ಇಲ್ಲಿ ಸಿಂಗಲ್ ಶೇಡ್ ಸರ್. ಇವನು ಸ್ಟಾರ್ಟ್ ಮಾಡ್ತಾನೆ, ಅವ್ನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನೊಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಒಂದು ಕಥೆ ಸಾರಾಂಶ ಸರ್. ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಇದೆ ಮೊದಲನೇದು. ಹೌದು ಸರ್. ಸರ್, ತುಂಬ ಚೆನ್ನಾಗಿತ್ತು. ಈಗೇನು ಹೇಳಬೇಕು ಅಂತ ಹೇಳಿದ್ರೆ, ಡೈರೆಕ್ಷನ್ ಕೆಲಸ ಅಷ್ಟೋ ಕಲ್ತಿದ್ದೆ. ಸೊ ಅದು ಹೆಲ್ಪ್ ಮಾಡ್ತಿತ್ತು. ಅದ್ರ ಜೊತೆಗೆ 3 ಓವರ್ ಶಕ್ತಿ ಅಂತ ನನ್ನ ಜೊತೆನಲ್ಲಿ ನನ್ನ ಟೀಮ್ ಏನಿತ್ತು, ಸುನಿಲ್ ಅವ್ರು ಆಗಿರ್ಬೋದು, ವಿಜಯ್ ಅಂತ ಒಬ್ರು ಇದ್ರು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಸಂಜು ಅಂತ ಇದ್ದಾರೆ, ವೀರು ಅಂತ ಇದ್ರು, ತುಂಬ ಜನ ಇದ್ರು. ನಾನೊಬ್ಬನೇ ನಿಂತ್ಕೊಂಡಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಕೆಲಸ ಅಚ್ಚುಕಟ್ಟಾಗ್ತದೆ ಸರ್. ಹಾಂ ಮೇಡಮ್. ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೇಡಮ್. ಅದಕ್ಕೆ ನೋಡಬೇಕು ಸಿನಿಮಾನ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಾಲಿಟಿ ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ, ಸರ್ ಕೇಳಿದ್ರಲ್ಲ, ಆ ರೀತಿಯಾದಂಥ ಸ್ಪೆಷಾಲಿಟಿಗಳನ್ನ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳ್ದೆ ಬಿಟ್ರೆ ಅನ್ಯತಾ ಭಾವಿಸ್ಬೇಡಿ. ಆಟೋ ಡ್ರೈವರ್ನ ಇಟ್ಕೊಂಡು ತುಂಬ ಸ್ಪೆಷಲ್ ಆಗಿ ಮಾಡ್ಬೋದು. ಬಟ್ ಈ ಒಂದು ಸಿನಿಮಾದಲ್ಲಿ ನಾನು ಬರ್ತಿರುವಂಥ ಕಥೆನಲ್ಲಿ ಎಷ್ಟು ನೀಟಾಗಿ ಮಾಸ್ ಎಂಟರ್ಟೈನ್ ಮಾಡ್ಬೋದು ಅಂತ ಅನ್ಸುತ್ತೆ, ಅಷ್ಟು ನೀಟಾಗಿ ಒಬ್ಬ ಕ್ಯಾರೆಕ್ಟರ್ ಆ ಮಾಸ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಮೇಡಮ್. ಅದಕ್ಕೋಸ್ಕರ ಸಿನಿಮಾ ನೋಡಬೇಕು. ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಇದನ್ನ ಯಾರು ಅನ್ಯತೆ ಭಾವಿಸ್ಬೇಡ್ರಿ. ಬಕೀಟು ಟಬ್ಬು ಅಂತೆಲ್ಲ ಬರಿಬೇಡಿ.
ಪಕ್ಕ ಸಾರಥಿ ಸಿನಿಮಾಗೆ ಹೋಲಿಸ್ಬೇಡಿ, ಅದು ತುಂಬಾ ದೊಡ್ಡ ಸಿನಿಮಾ. ನಮ್ದು ದೊಡ್ಡ ಸಿನಿಮಾ ಆದ್ಮೇಲೆ ಅದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋಣ. ಬಟ್ ಎಸ್ಪೆಷಲಿ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಆ ಥರ ಸಾರಥಿ ಸಿನಿಮಾ ಆದ ನಂತರ ಈ ಒಂದು ಸಾಂಗ್ನ ನೋಡಿದ್ಮೇಲೆ ಆ ಥರದೊಂದು ನೆನಪಾಗುತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಹಾಂ ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ರೀತಿ ಸಾಂಗ್ಗೆ ನಮ್ಮ ಸಾಂಗ್ ಹೋಲಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನೋ ಹೇಳಬೇಕು ಅಂತ ಇದ್ರಿ? ಅದೇ ಸರ್, ಈ ಒಂದು ಸಿನಿಮಾ ಮುಖಾಂತರ ಸ್ಪೆಷಾಲಿಟಿ ಆಟೋ ಡ್ರೈವರ್ ಇಟ್ಕೊಂಡು ಏನು ಸ್ಪೆಷಾಲಿಟಿ ಅಂತ ಇದ್ವಿ ಗೊತ್ತಿಲ್ಲ. ಇದು ಎಷ್ಟು ಒಳ್ಳೇದು ಎಷ್ಟು ತಪ್ಪು ಸರಿ ತಪ್ಪು ಅನ್ನೋದನ್ನ ಯಾವುದನ್ನು ನಿರ್ಧಾರ ಮಾಡದೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ವಿ ಎಂಟೈರ್ ಟೀಮ್. ನಮ್ಮ ದೊಡ್ಡ ಮನುಷ್ಯ ಚಿತ್ರದ ಮೂಲಕ ಒಂದು ರಿಲೀಸ್ಗೂ ಬಿಫೋರ್ ಒಂದಷ್ಟು ಪೇಡ್ ಪ್ರೀಮಿಯರ್ಸ್ ಮಾಡಬೇಕು ಅಂತಿದ್ವಿ. ಅದು ರೂಪರೇಷ ನಡೀತಾ ಇದೆ, ಹೇಗೆ ಮಾಡೋದು, ಎಲ್ಲಿ ಯಾವ ರೀತಿ ಅಂತ ಒಂದು ಪ್ಲಾನ್ಸ್ ನಡೀತಾ ಇದೆ. ಆ ಒಂದು ಪೇಡ್ ಪ್ರೀಮಿಯರು ಪಕ್ಕಾ ಆಟೋ ಡ್ರೈವರ್ಸ್ ಮಾತ್ರ ಸೀಮಿತವಾಗಿರುತ್ತೆ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ರೆಸ್ಪೆಕ್ಟು, ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಟ್ರಿಬ್ಯೂಟು, ನಮ್ಮ ಟೀಮಿಂದ ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಗೌರವ ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದು ಎಲ್ಲೆಲ್ಲಿ ಯಾವಾಗ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಅದು ಆ ಒಂದು ಪೇಡ್ ಪ್ರೀಮಿಯರ್ ಶೋನಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅವರ ಟಿಕೆಟ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಲಕ್ಕಿ ಡಿಪ್ ಮುಖಾಂತರ ಲಕ್ಕಿ ಡಿಪ್ಪಲ್ಲಿ ವಿನ್ ಆದವ್ರಿಗೆ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಇದು ಯಾವುದು ಚೀಪ್ ಗಿಮಿಕ್ ಅಲ್ಲ, ಯಾವುದೇ ಒಂದು ಏನು ಪ್ರಮೋಷನ್ ಸ್ಟ್ರಾಟಜಿ ಅಲ್ಲ. ಆಟೋ ಡ್ರೈವರು ಆಟೋ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಂಡಿರೋದಕ್ಕೆ, ಹಾಗೆ ಕಾಕಿ ಬಟ್ಟೆ ನಾನು ಹಾಕಿರೋದಕ್ಕೆ ಅದ್ರ ಕಷ್ಟ ಸುಖ ಏನು ಅಂತ ನನಗೆ ಅರ್ಥ ಆಗಿರೋದಕ್ಕೆ, ಯಾರೋ ಒಬ್ಬ ವ್ಯಕ್ತಿ ದಿನಗೂಲಿಗೋಸ್ಕರನೋ ಅಥವಾ ದಿನ ಒಂದು ಏನೋ ಬಾಡಿಗೆ ತಗೊಂಡು ಆಟೋ ಓಡಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಯಾರಿಗೋ ಸಿಕ್ಕಿ ಅವ್ರ ಜೀವನಕ್ಕೆ ಏನಾದ್ರು ಒಂದು ದಾರಿ ಆಗಲಿ ಅಂತ ನಮ್ಗೇನಾದ್ರು ಭಗವಂತ ಶಕ್ತಿ ಕೊಟ್ಟಿರೋದ್ರಲ್ಲಿ ನಾವು ಒಂಚೂರು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಇದನ್ನ ಯಾವುದನ್ನು ತಪ್ಪಾಗಿ ತಿಳ್ಕೊಂಬೇಡಿ, ಚೀಪ್ ಗಿಮಿಕ್ ಅಂತ ಅನ್ಕೊಂಬೇಡಿ. ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಟಜಿ ಅಲ್ಲ ಇದು. ಮನಸ್ಫೂರ್ತಿಯಾಗಿ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಇದಕ್ಕೆ ಎಂಟೈರ್ ಟೀಮ್ ಸಪೋರ್ಟ್ ಇದೆ ಸರ್. ಈ ಒಂದು ವಿಚಾರನ ಆದಷ್ಟು ಬೇಗ ಹೇಗೆ ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ತೀವಿ ಸರ್. ಈಗಾಗಲೇ ಒಂದು ಆಟೋ ಅಂತ ಸಿನಿಮಾ ಬಂದಿತ್ತು, ಹಾಂ ಸರ್. ಮಹೇಂದ್ರ ಮತ್ತು ಮಾರುತಿ ಮೆಡಿಕಲ್ಸ್, ಅದೇ ಅಂಬಾ ಹಸು, ಹಾಂ ಗೊತ್ತು ಸರ್. ಅವರು ಅದೇ ಥರ ಆಟೋ ಕೊಟ್ಟಿದ್ರು. ಹಾಂ ಸರ್, ನನಗೆ ಗೊತ್ತಿಲ್ಲ ಸರ್, ಅದು ಅವ್ರು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನನ್ನ ಟೀಮ್ ಕಡೆಯಿಂದ ನನ್ನದು ಹೇಗೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸರ್. ಹೇಮಂತ್ ಸರ್ ಹಾಡ್ಕೊಟ್ರು, ಆಮೇಲೆ ಚೇತನ್ ಸರ್, ಆಮೇಲೆ ವ್ಯಾಸರಾಜ್ ಸರ್, ಸೊ ನಿಹಾಲ್ ಅವರು, ಆಮೇಲೆ ಐಶ್ವರ್ಯ ರಂಗರಾಜನ್, ಇಷ್ಟು 5 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಶ್ರೀಧರ್ ಸರ್ ಜೊತೆಗೆ ಇದ್ರು ವರ್ಕ್ ಮಾಡಬೇಕಾದ್ರೆ, ಬಟ್ ಇವತ್ತು ಬಂದಿಲ್ಲ ಅಷ್ಟೇ ಅವರು. ಸೊ ಕ್ಲಾಶಸ್ ಮತ್ತೊಂದು ಏನೂ ಇಲ್ಲ, ಚೆನ್ನಾಗಿದ್ದೀವಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತ್ ಆದಷ್ಟು ಬೇಗ ರಿಲೀಸ್ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ದಿನ ಸಂಕಲನಕಾರರು ಎಡಿಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ, ಈಗ ಪ್ರೊಡ್ಯೂಸರ್ ಆಗಿ ಬಡ್ತಿ ಹೊಂದಿದ್ದೀರಿ. ಹೇಗಿತ್ತು ಅನುಭವ? ದೊಡ್ಡ ಮನುಷ್ಯ ಸಿನಿಮಾ ಬಗ್ಗೆ ತಾವೇನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ ಎಲ್ಲರಿಗೂ ವೆಲ್ಕಮ್. ದೊಡ್ಡ ಮನುಷ್ಯ ತುಂಬ ಒಂದು ದೊಡ್ಡ ಜರ್ನಿ. ಶರತ್ ಸರ್ ಬಿಗಿನಿಂಗಿಂದ ಒಂದು ಕತೆ ಒಂದು ರೆಡಿ ಮಾಡ್ಕೊಂಡು ಬಂದ, ನಾವು ಡಿಸ್ಕಷನ್ ಮಾಡಿದ್ದು ಉಂಟು, ಇವತ್ತು ಈ ಥರ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾ ಇರೋದು ಉಂಟು. ಅಂದರೆ ಒಂದು ಲಾಂಗ್ ಜರ್ನಿ ನೋಡಿದ್ದೀವಿ. ಬೇಸಿಕಲಿ ಫಸ್ಟು ಎಡಿಟರ್ ಅಂತ ನಾವು ಫಿಕ್ಸ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅನಿವಾರ್ಯ ಕಾರಣವಾಗಿ ಒಂದು ಸ್ವಲ್ಪ ಪ್ರೊಡಕ್ಷನಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಯಿತು. ಸೊ ಅದರಿಂದ ನಾವು ಟೇಕ್ ಆನ್ ಮಾಡಿಕೊಂಡು ಪ್ರೊಡ್ಯೂಸರ್ ಅಂದರೆ ಆ್ಯಕ್ಚುಲಿ ನಾವೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಇದು. ಪ್ರತಿಯೊಬ್ಬರದು ಕಾಂಟ್ರಿಬ್ಯೂಷನ್ ಇದೆ. ಅಲೆಕ್ಸ್ ಸರ್ದೇ ಇದೆ, ಕಾರ್ತಿಕ್ ಸರ್ದು ಇದೆ, ಶರತ್ ಸರ್ದು ತುಂಬ ಸಿನಿಮಾ ಪಾಲಿದೆ, ಮತ್ತೆ ಹೀರೋಯಿನ್ ಆಗಿ ಪ್ರತಿಯೊಬ್ಬರು ಸೇರ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ. ನಮ್ದು ವೇದಿಕ್ ಕಾಸ್ಮಸ್ ಅಂತ ಒಂದು ಬ್ಯಾನರ್ ನಾವು ಫೇಸ್ ಅಲ್ಲಿ ನಿಂತಿದ್ದೀವಿ ಅಷ್ಟೇ, ಬಟ್ ಇಟ್ಸ್ ಎ ಟೀಮ್ ವರ್ಕ್ ಕಂಪ್ಲೀಟ್ಲಿ. ಸೊ ಆಮೇಲೆ ಎಡಿಟ್ ಅಂತ ಬಂದಾಗ ಸರ್ ಮೈಕ್ ಹಿಂಗೆ ಇಟ್ಕೊಂಬಂದ್ರಿ. ಸೊ ವಿಜುವಲ್ಸ್ ಅಂತ ಕಂಪ್ಲೀಟ್ಲಿ ಆಫ್ಟರ್ DOP ಒಬ್ಬ ಎಡಿಟರೇ ನೋಡೋದು. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ದೊಡ್ಡ ಮನುಷ್ಯ ಸಿನಿಮಾ ಮೇಲೆ. ಯಾಕಂದ್ರೆ ಹ್ಯೂಮನ್ ಎಮೋಷನ್ಸ್, ಆಮೇಲೆ ಒಂದಷ್ಟು ತುಂಬಾ ವಿಚಾರಗಳು ಅವ್ರು ಹೇಳಕ್ ಹೊರಟಿರೋ ಒಂದು ಒಬ್ಬ ಆಟೋ ಡ್ರೈವರ್ ಅಲ್ಲಿ ಇರೋ ಒಳ್ಳೆತನ. ಇವತ್ತು ನಾವು ಪ್ರೆಸ್ಸಲ್ಲೆಲ್ಲ ನೋಡ್ತೀವಿ, ಏನೋ ಒಂದಷ್ಟು ಚಿನ್ನ ಸಿಕ್ಕರೆ ತಗೊಂಡೋಗಿ ಕೊಡ್ತಾರೆ. ಒಂದಷ್ಟು ಅವರು ಬೆಂಗಳೂರು ನರ್ನಾಡಿ ಒಂದಷ್ಟು ತುಂಬಾ ನೋಡಿರ್ತಾರೆ. ಅವರೇ ಒಬ್ರು ಹೀರೋ ಆದ್ರೆ ಹಿಂಗಿರತ್ತೆ. ಈಸ್ ಎ ರಿಯಲ್ ಹೀರೋ. ಅವರು ಪ್ರತಿಯೊಬ್ರು ಜನದ ಕಷ್ಟದಲ್ಲಿ ಅವರು ದಿನ ಭಾಗಿಯಾಗಿರ್ತಾರೆ. ಸೊ ಆ ತರ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಶರತ್ ಸರ್ ಕತೆ ಮಾಡಿದ್ದಾರೆ. ಸೊ ನಾವೆಲ್ಲ ಜೊತೆಗೆ ಸೇರ್ಕೊಂಡು ವರ್ಕ್ ಮಾಡಿದೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಆದಷ್ಟು ಬೇಗ ರಿಲೀಸ್ ಬರ್ತೀವಿ. ಸೊ ಫರ್ದರ್ ಇನ್ನು ಮುಂದೆ ಒಪ್ಕೋತೀವಿ. ಡೈರೆಕ್ಟ್ರು
ಒಂದು ತಾಟ್ ಇಟ್ಕೊಂಡು ಕಷ್ಟಪಟ್ಟು ಹಾಕೊಂತಾರೆ. ಹೌದು ದುಡ್ಡು ಹಾಕಿರ್ತಾರೆ. ನಿಮ್ಮ ಟೇಬಲ್ ಬಂದ ತಕ್ಷಣ ನಿಮ್ಗೆ ಯಾವುದೇ ಕಮಾಂಡ್ ಕಟ್ ಮಾಡಿ ಹಾಕ್ಬಿಡ್ತೀರಾ. ಹೌದಲ್ಲ ಸರ್? ನೀವೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಮೊದಲೇ ಆ ಥರ ಆಗದಿರೋ ನೋಡ್ಕೊಂಡು ಮಾಡಿದ್ದೀರಾ? ಇಲ್ಲ ಸರ್, ಪ್ರೊಡಕ್ಷನ್ ಪ್ಲಾನ್ ಅಲ್ಲಿ ಶರತ್ ಸರ್ದು ತುಂಬಾ ಎಕ್ಸಾಕ್ಟ್ ಪ್ಲಾನ್ಸ್ ಇತ್ತು. ಏನ್ ಶೂಟ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಆ ಥರ ಅನ್ನೆಸೆಸರಿ ವೇಸ್ಟ್ ಮಾಡಿ. ಆಮೇಲೆ ಯಾವುದೇ ಡೈರೆಕ್ಟರ್ ಸುಮ್ಮನೆ ಪ್ರೊಡ್ಯೂಸರ್ ದುಡ್ಡು ಹಾಳು ಮಾಡಬೇಕು ಅಂತ ಮಾಡಲ್ಲ. ಅದು ಈಗ ನೀವು ಜ್ಯೂಸ್ ಕುಡಿತೀರಾ, ಅದ್ರಲ್ಲಿ ವೇಸ್ಟ್ ಎಲ್ಲ ತೆಗೆದು ತುಂಬಾ ಪ್ಯೂರಿಟಿ ಇದನ್ನ ಎತ್ತಿ ನಿಮ್ಗೆ ಕೊಡ್ತಾರಲ್ಲ, ಆ ಥರ ಬೇರೆದೆಲ್ಲ ತೆಗೆದು ನೀಟಾಗಿ ಒಂದು ಎಕ್ಸಾಕ್ಟ್ ಏನು ಬೇಕೋ ಅದನ್ನ ಮಾತ್ರ. ನಾನು ಹೇಳಿ ನೀವೇ ನಿರ್ಮಾಪಕರಾಗಿದ್ದ ಮೊದಲೇ ಪ್ಲಾನ್ ಮಾಡ್ಕೊಂಡು ಮಾಡೋದು? ಇಲ್ಲ ಆ ಥರ ಏನು ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಾಡಿದ್ದಾರೆ. ಕಾರ್ತಿಕ್ ಸರ್ ಮತ್ತೆ ಶರತ್ ಸರ್, ಶರತ್ ಸರ್, ಥ್ಯಾಂಕ್ ಯು ಎಲ್ರಿಗೂ. ಆನಂದ್ ಸರ್, ಯಾರ್ಯಾರಿಗೆ ನಾನು ಮೇನ್ ಥಿಂಗ್, ಸುನಿಲ್ ಸರ್ ಇಲ್ಲಿಲ್ಲ ಅನ್ಕೊಂತೀನಿ, ಇವತ್ತು ಬಂದಿದ್ದಾರಾ? ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಟೀಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದೊಡ್ಡ ಮನುಷ್ಯ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ಕೆಲವು ನಿಮಿಷಗಳು ಬರುತ್ತೆ, ಬಟ್ ತುಂಬ ಮಹತ್ವವಾಗಿದೆ. ಸೊ ನನಗದು ಖುಷಿ ಕೊಟ್ಟಿದೆ. ಪ್ರತಿ ಹೆಣ್ಣು ಎಲ್ಲ ಥರ ಮಾಡ್ತಾಳೆ, ಬಟ್ ಆ ಪಾತ್ರ ಆ ಸಮಯದಲ್ಲಿ ಹೇಗಿರ್ತಾಳೆ, ಹೇಗೆ ತೊಗೊತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರ. ಆ್ಯಂಡ್ ನನಗೆ ದೊಡ್ಡ ಮನುಷ್ಯ ಅನ್ನೋದು ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನೀವೆಲ್ಲರೂ ಎಷ್ಟು ಬೆಂಬಲ ಕೊಟ್ಟಿದ್ರು, ಸಿನಿಮಾ ರಿಲೀಸ್ ಆದಮೇಲೆ ಇದೇ ಬೆಂಬಲ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ. ಶಿವಲಿಂಗಪ್ಪ ಅಲ್ಲ, ನಮ್ಮಪ್ಪ ಇಲ್ಲೇ ಇದ್ದಾರೆ, ಅಷ್ಟೊತ್ತಿಂದ ಎಲ್ಲರೂ ನನ್ನ ಹೆಸರು ತಪ್ಪಾಗೆ ಹೇಳ್ತಿದ್ದಾರೆ. ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ ಅಂತ. ದೊಡ್ಡ ಮನುಷ್ಯ ಸಿನಿಮಾ ನನಗೆ ಆ್ಯಕ್ಟಿಂಗಲ್ಲಿ ಮಾಡಿದ್ದು ಮೊದಲನೇ ಸಿನಿಮಾ. ಸೊ ಆ್ಯಕ್ಟಿಂಗ್ ಅಂತ ನಾನು ಇಲ್ಲಿ ಬಂದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಈ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಎಷ್ಟೊಂದು ಸತಿ ಸಿನಿಮಾಗಳು ಕೇಳಿದಾಗ ಅಥವಾ ಹೇಳಿದಾಗ ಯೂಶ್ವಲಿ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಅಂದರೆ ಅಥವಾ ಲೀಡ್ ಕ್ಯಾರೆಕ್ಟರ್ ಅಂತ ಅಂದರೆ ಅಷ್ಟು ಆ್ಯಕ್ಟಿಂಗಿಗೆ ಸ್ಕೋಪ್ ಆಗಲಿ ಅಥವಾ ಅಷ್ಟು ಇರಲ್ಲ, ಅಂದರೆ ಒಂದು ಕೆಲವು ನಿಮಿಷದಲ್ಲಿ ಬಂದು ಹೋಗೋದು ಆ ಥರ ಇರುತ್ತೆ. ಬಟ್ ನನಗೆ ಲಕ್ಕಿ ಅನಿಸುತ್ತೆ ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಶರತ್ ಸರ್ಗೆ. ಬಿಕಾಸ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಇದ್ದೀನಿ ಮತ್ತು ನನ್ನ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಮತ್ತು ಕ್ಯಾರೆಕ್ಟರ್ಗೆ ಸ್ಕೋಪ್ ಇದೆ ಮತ್ತು ನನಗೆ ಅಳು ಇದೆ, ನಗು ಇದೆ. ಸೊ ಎಲ್ಲ ಥರ ಎಮೋಷನ್ಸ್ ನಾನು ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಬಿಗಿನಿಂಗ್ ಸ್ಟೇಜಲ್ಲೇ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹುಲಿ ಕಾರ್ತಿಕ್ ಅವರೇ, ಹಾಡಲ್ಲಿ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ಕೊಂಡಿದ್ದೀರಿ. ಸಿನಿಮಾದಲ್ಲಿ ಹಾಗೆ ಪವರ್ಫುಲ್ ಕಾಮಿಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರಲ್ಲಿ ನಾನು ಹೀರೋ ಫ್ರೆಂಡ್ ಇನ್ನೊಬ್ಬ ಹೀರೋ ಆಗಿ ಮಾಡಿದ್ದೀನಿ. ಸೊ ನಾನು ಇವ್ರು ಕಾಮಿಡಿಯನ್ ಅಂತಂದರೆ ನಾನು ಹೀರೋ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ತಮಟೆ ಎಲ್ಲ ಬಳಸಿ ಇಲ್ಲ. ಶರತ್ ಸರ್ ಈ ಸಿನಿಮಾನ ಇವತ್ತು ನಗ್ತಾ ಇದ್ರಲ್ಲ, ನಾನು ಈ ಮನುಷ್ಯನ ಬಗ್ಗೆ ತುಂಬ ನನಗೆ ಯಾಕೆ ಬರಬೇಕು ಅನಿಸ್ತು ಈ ಕಾರ್ಯಕ್ರಮಕ್ಕೆ ಅನ್ನಕ್ಕೆ ಹೇಳ್ತೀನಿ. ಇವ್ರು ನಾನು ಸೆಟ್ಟಲ್ಲಿ ನಕ್ಕಿದೆ ನೋಡಿಲ್ಲ, ಪ್ರತಿದಿನ ಹತ್ಕೊಂಡೇ ಇರೋರು. ಅಂದರೆ ಪ್ರತಿದಿನ ಇಡೀ ಸೆಟಪ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕಸ ಹೊಡೆದವ್ರು ಇವ್ರೆ, ಅದನ್ನ ರೆಡಿ ಮಾಡಿಟ್ಟವ್ರು ಇವ್ರೆ. ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಿಂಗಿದೆ ಪರಿಸ್ಥಿತಿ ಅಂತ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತು ಓಡೋದೆ. ಈಗ ಮೊಸರು ತೋರಿಸಿ ಹೊಂಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ದೀನಿ ಇತ್ತಿತ್ತಲಾಗೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದ್ವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಎಮೋಷ್ನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ. ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನು ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೋ 4 ಜನ ಇದನ್ನ ಹಾಳು ಮಾಡೋಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ. ಅಂಥವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರು ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬ ಅದಕ್ಕೆ ತಪಸ್ಸು ಮಾಡ್ಬೇಕು. ಇದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ನಮ್ಮನ್ನು ಆಳಿ ತುಂಬ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನ ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನ ನಾವೇ ನಮ್ಮ ಕೈಯಲ್ಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನಿಮ್ಗೆ ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದಾನೆ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳಿತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ.
ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಹುಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ, ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡ್ಬಿಟ್ಟಿದೆ. ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದಾವೆ, ನಮ್ಗೆ ಎಷ್ಟು ಸಿನಿಮಾ ಗೆಲ್ತಾ ಇದಾವೆ, ಯಾರೂ ಅಲ್ಲ. ಇದ್ಯಾವುದೋ 4 ಹುಳ ಸೇರ್ಕೊಂಡು ಇದು ಮಾಡುತ್ತಲ್ಲ, ಅಷ್ಟೇ ಪ್ರಾಬ್ಲಮ್. ಯಾಕೆ ಹೇಳಿದೆ ಅಂದರೆ, ಇವ್ರು ಕಷ್ಟಪಟ್ಟಿರೋದು, ಇವ್ರು ಹತ್ತಿರೋದು, ಇವರು ಆ ಫೀಲ್ಡಲ್ಲಿ ಒಬ್ಬ ಹೀರೋ ಆಗಿ ಅಲ್ಲಿ ಯಾವುದೋ ಮಣ್ಣು ಬಾರಿಸ್ತಾರೆ. ಆ ಮಣ್ಣು ತಪ್ಪಲ್ಲ ನಾನು ಹೇಳೋದು. ಅಂದರೆ ನಮ್ಮಲ್ಲಿ ಹೀರೋ ಅಂದರೆ ಹೀಗೆ ಬಂದು ಆ್ಯಕ್ಟಿಂಗ್ ಮಾಡಿ ಅವರಿಗೆ ಸಾವಿರಾರು ಜವಾಬ್ದಾರಿ ಇರುತ್ತೆ, ತೆರೆ ಮೇಲೆ ಮೆಚ್ಚಬೇಕಾಗಿದ್ದೇ ಇರುತ್ತೆ. ಆ ಮೆಚ್ಚೋ ಕೆಲಸ ಮಾಡೋದು ಬಿಟ್ಟು ಇವರಿಲ್ಲಿ ನೀರು ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು, ಸರ್ ನಾನು ಹೇಳ್ತಾ ಇದ್ದೆ ಸರ್ ಪಾತ್ರದಲ್ಲಿ ಇರಬೇಕು, ಇಲ್ಲ ಸರ್ ಇದನ್ನೆಲ್ಲ ಮಾಡಲೇಬೇಕು, ಎಲ್ಲ ಜವಾಬ್ದಾರಿ ಇದೆ, ನಂಬಿಕೆ ಅಂತ ಇದ್ರಲ್ಲ. ಇಷ್ಟು ದಿನ ಆ ನಂಬಿಕೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಏನೇನೋ ಆಯಿತು ಇವರ ಈ ಸಿನಿಮಾ ಜರ್ನಿಲಿ ತುಂಬ ಆಗಿದೆ. ಅದನ್ನೆಲ್ಲ ತಡ್ಕೊಂಡು, ಇಲ್ಲ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ಅವ್ರನ್ನ ರಂಜಿಸ್ಬೇಕು, ಅವ್ರಿಗೆ ಬೇರೆ ಕೆಲಸಗಳು ಮಾಡ್ಬೋದು, ಇಲ್ಲ ಇದರಿಂದ ಏನೋ ಮಾಡಬೇಕು ಅಂತ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲರೂ ಚಪ್ಪಾಳೆ ಇರಬೇಕು. ಪ್ರಯತ್ನಕ್ಕೆ ಚಪ್ಪಾಳೆನೆ, ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸೋಲು ಗೆಲುವು ಬರ್ತಾನೆ ಇರ್ತವೆ. ಮಾಡಿದ ತಕ್ಷಣ ಗೆಲ್ಲೇಬೇಕು ಅಂತ ಇಲ್ಲ, ಜನರ ನಿರ್ಧಾರನೇ ಅಲ್ಟಿಮೇಟ್. ಆದರೆ ಜನ ಏನೋ ಒಂದು ಮಾಡಿದನ ಹಿಂಗ್ ನೋಡಿದ್ರು ಸಾಕು, ಜಾಸ್ತಿ ಏನು ಬೇಡ, ಹಿಂಗ್ ನೋಡಿದ್ರು ಸ್ಟಾರ್ ಆಗ್ಬಿಡ್ತಾರೆ. ಯಾರ್ಯಾರೋ ಸುಮ್ಮನೆ ಏನೇನೋ ಮಾಡಿದವರಿಗೆ ಯಾವ್ದ್ಯಾವ್ದೋ ವಿಷಯಗಳಿಗೆ ಸ್ಟಾರ್ ಮಾಡಿದ್ದೀರಾ. ಹಗಲು ರಾತ್ರಿ ಕಷ್ಟ ಬರೆಯೋ ಕೆಲಸಗಾರನ್ನ ಸ್ಟಾರ್ ಮಾಡಿ, ಸೊ ನಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಊಟ ಸಿಗುತ್ತೆ. ಯಾಕಂದ್ರೆ ನಾವೇ ಇನ್ನೇನೋ ಇದು ಆಗ್ತಾ ಹೋದ್ರೆ ನಮಗೆ ಊಟ ಕಷ್ಟ. ನಾವು ರೇಷ್ಮೆ ಹುಳ ಸುತ್ಕೊಳ್ಳೋಣ, ನಮ್ಮ ಊಟಕ್ಕೆ ನಮ್ಗೆ ಕಷ್ಟ ಆಗ್ಬಿಡ್ತದೆ. ಸಿನಿಮಾಗಳು ಗೆಲ್ಲಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಕನ್ನಡದಲ್ಲೂ ತುಂಬ ಒಳ್ಳೆ ಬರುತ್ತೆ. ನಾವೇನು ಮಾಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ತೆಲುಗು, ತಮಿಳು, ಹಿಂದಿ ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ನಮ್ಮವ್ರು ಬರೀ ಹಂಗೆ ಮಾಡ್ತಾರೆ. ನಮ್ಮವ್ರಿಗೂ ತಾಕತ್ತೈತೆ, ನಮ್ಮವ್ರದ್ದು ಒಂದೊಂದು ಸಿನಿಮಾ ನೋಡಿ ಹೆಂಗೈತಿ. ಈಗ ರೀಸೆಂಟಾಗಿ ರಿಲೀಸ್ ಆದ ಸಿನಿಮಾಗಳು ನೋಡಿ, ಅಥವಾ ನಾವೇ ಹೇಳ್ತೀವಿ ಇನ್ನೊಂದು ದಿವಸ, ಅಯ್ಯೋ ಈ ಸಿನಿಮಾ ಯಾಕೆ ಸೋತ್ಬಿಡ್ತು, ಭಾಳ ಚೆನ್ನಾಗಿತ್ತಲ್ಲ. ನಾವೇ ಅವತ್ತು ಟ್ರೈ ಮಾಡಿರೋಲ್ಲ, ಟ್ರೈ ಮಾಡಿ, ನಮ್ಮ ರಿಕ್ವೆಸ್ಟು. ಯಾಕಂದರೆ ಎಲ್ಲವೂ ನಾವು ಮಾಡೋದೇ ಜನರನ್ನ ರಂಜಿಸೋಕ್ಕೆ, ಜನರನ್ನ ಖುಷಿ ಪಡಿಸೋಕ್ಕೆ. ಹೌದು, ನಮ್ಮ ಹೊಟ್ಟೆ ಪಾಡು ನಡೀತದೆ, ನಾವು ಕಲ್ತಿದ್ದು ಕಲೆನೇ. ನಮಗೂ ದುಡ್ಡು ಸಿಗುತ್ತೆ, ನಿಂಗೆ ದುಡ್ಡು ಸಿಗುತ್ತೆ ಮಾಡ್ತೀಯ, ಹೌದು, ನನಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ವಲ್ಲ, ಜನರನ್ನ ರಂಜಿಸೋದೇ ಇದು ಕೆಲಸ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಯಾಕಂದ್ರೆ ಇಡೀ ಸೆಟ್ಟಲ್ಲಿ ಆ ಪಾಂಡಿಚೇರಿಗೊಂದು ನಾನು ಕರ್ಕೊಂಡು ಹೋಗಲ್ಲ, ಅದು ಬಿಟ್ಟರೆ ಪ್ರತಿದಿನನೂ ಇವ್ರ ಜೊತೆ ಇರ್ತಿದೆ. ಎಲ್ಲ ಇಡೀ ಸಿನಿಮಾ ಇರ್ತೀರ ಅಂತ ಪಾಂಡಿಚೇರಿ ಬಿಟ್ಟೋಗಿದ್ದಾರೆ ಸರ್. ಅಹಮದಾಬಾದ್ ಸರ್, ಈ ಹೆಸರು ಗೊತ್ತಿಲ್ಲ ನೋಡಿ ಸರ್, ಹೇಳೂ ಇಲ್ಲ. ಶೂಟಿಂಗ್ ಮಲ್ನಾಡವರೆಲ್ಲ ಬೆಂಗಳೂರು ಅವ್ರಿಗೆ ಹೆಚ್ಚು. ಸೊ ಆಮೇಲೆ ಮೇಡಮ್, ಇದು ಸಿನಿಮಾದ ಕೇಳಿದ್ರಲ್ಲ, ಒಬ್ರು ಆಟೋ ಡ್ರೈವರ್, ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಅಂತ. ಒಬ್ಬೊಬ್ಬ ಆಟೋ ಡ್ರೈವರಿಗೂ ಒಂದೊಂದು ಜೀವನದ ಒಂದೊಂದು ಕತೆ ಇದೆ. ಇದರಲ್ಲಿ ಯಾವುದೋ ಒಬ್ಬ ಆಟೋ ಡ್ರೈವರ್ ಜೀವನದ ಕತೆ. ದೊಡ್ಡ ಮನ್ಸ ಅಂದ್ರೆ ಕೊಡ್ಲೆ, ದುಡ್ಡು ಇದ್ರೆ ದೊಡ್ಡ ಮನ್ಸ ಅಲ್ಲ, ಕೂಡ ನೀನ್ ದೊಡ್ಡ ಮನ್ಸ, ದೊಡ್ಡ ಮನ್ಸ, ಈ ತರ ಈ ಸುಮಾರು ಅರ್ಥಗಳಿದೆ. ಈ ಒಂದ್ ಅರ್ಥ ಈ ದೊಡ್ಡ ಮನ್ಸನ್ ಕೊಡ್ತಾರೆ. ದೊಡ್ಡ ಮನ್ಸ ಅಂದ್ರೇನೆ ದುಡ್ಡು ಅಂತಲ್ಲ, ಬೇರೆ ಪ್ರೀತಿಯಿಂದ ದೊಡ್ಡ ಮನುಷ್ಯನೋ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮನುಷ್ಯನೋ, ಈ ತರದ್ ಒಂದಿಷ್ಟು ಒಬ್ಬ ನಾಯಕನಿಗೆ ಏನು ಬೇಕೋ ಆ ಎಲಿಮೆಂಟ್ ಇದೆ. ಸೊ 100% ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅಷ್ಟು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೇಳಿ ಹುಲಿ ಗರ್ಜಿಸ್ಬಿಟ್ಟಿದೆ, ಅಪರೂಪಕ್ಕೆ ಅಂತೆಲ್ಲ ನೋಡ್ತಿದ್ದಾರೆ. ಇಲ್ಲ ಅಂದ್ರೆ ಇದು ಸತ್ಯ. ಪತ್ರಕರ್ತರಿಗೂ ಮೀಡಿಯಾದವ್ರಿಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಪಿಕ್ಚರ್ ಅದ್ದೂರಿಯಾಗಿ ಬರೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್, ವೇದಿಕೆ ಸರ್, ಆಮೇಲೆ ನಮ್ಮ ದೊಡ್ಡ ಮನುಷ್ಯ ನಾಯಕ ನಟ ನಮ್ಮ ಶರತ್ ಸರ್. ಯಾಕೆ ಸರ್ ಅಂದರೆ, ಇದಕ್ಕಿಂತ ಬಿಫೋರ್ ಒಂದು ಪಿಕ್ಚರ್ ಮಾಡಿದ್ವಿ, ಅದು ಕಾರಣಾಂತರ ನಿಂತೋಯ್ತು. ಒಂದು ಮಶಾಣದಲ್ಲಿ ಮಾಡಿದ್ವಿ ಚಾಮರಾಜಪೇಟೆಯಲ್ಲಿ. ತುಂಬ ಕಷ್ಟ ಬಿದ್ದರು ಆ ಪಿಕ್ಚರ್ಗೆ. ಆ ಫೈಟ್ಗೆ ಒರಿಜಿನಲ್ ಮೂಳೆಲ್ಲ ತೆಗೆದುಬಿಟ್ಟು ನಾವು ಫೈಟ್ ಮಾಡಿದ್ವಿ ಅದರಲ್ಲಿ. ಅದೇನೋ ಕಾರಣಾಂತರ ಅವರಿಗೆ ಅದೃಷ್ಟ ಏನು ಸ್ವಲ್ಪ ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಈಗ ಈ ಪಿಕ್ಚರ್ನ ಮತ್ತೆ ಅವ್ರು ಕೈ ಹಿಡಿದು ದೊಡ್ಡ ಮನುಷ್ಯ ಅಂತ. ಇದು ಕ್ಲೈಮ್ಯಾಕ್ಸ್ ಫೈಟಲ್ಲಿ ನನಗೊಂದು ಚಾಲೆಂಜ್ ಆಗಿ ಕೊಟ್ಟರು. ನನಗೇನು ಅವ್ರನ್ನ ಹೊಗಳ್ಬೇಕಂತ ಏನಿಲ್ಲ, ನನಗೆ ಅವ್ರ ದರ್ಶನ್ ಸರ್ ಅಭಿಮಾನಿ ಆಗಿ ನಾವು ಪುನೀತ್ ಸರ್ಕಿನ ಫೈಟ್ ಚೆನ್ನಾಗಿ ಮಾಡಿದ್ರು. ಈ ಫೈಟ್ ಪಿಕ್ಚರ್ ರಿಲೀಸ್ ಆದ್ಮೇಲೆ ನೀವು ನೋಡಿ, ಆಕ್ಷನ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಹೆಂಗಿದೆ, ನಮ್ಮ ಪುನೀತ್ ಸರ್ಕಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೋಪ್ ಶಾಟ್ ಎಷ್ಟು ಒಂಚೂರು ನಾವು ಕಡಿಮೆ ಮಾಡಬೇಕಾಗಿತ್ತು, ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ ರಿಯಲ್ ಆಗಿ ಆಕ್ಷನ್. ನಾನು ಪುನೀತ್ ಸರ್ ನೋಡ್ದಂಗೆ ಆಯ್ತು. ಖಂಡಿತ ಸರ್, ಈ ಪಿಕ್ಚರ್ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ನಿಮ್ಮ ಅಮೌಂಟ್ ವಾಪಸ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ನೆಕ್ಸ್ಟ್ ಪಿಕ್ಚರ್ ನೀವು ಇದೇ ಮಾಡಿರಿ, ನಮಗೊಂದು ಕೆಲಸ ಕೊಟ್ಟರೆ ನಾವು ಖಂಡಿತವಾಗಿ ಮಾಡ್ತೀವಿ. ಇಡೀ ಟೀಮ್ ಒಳ್ಳೇದಾಗಲಿ. ನಮಗೆಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಒರಿಜಿನಲ್ ಮೂಳೆ ಅಂದ್ರೆ ಯಾರ್ದು ಅಂತ ಮಶಾಣದಲ್ಲಿ ತೆಗೆದಿದ್ವಿ.
ಹೌದು ಸರ್, ಮಶಾಣದಲ್ಲಿ ತೆಗೆದಿದ್ವಿ ಚಾಮರಾಜಪೇಟೆಯಲ್ಲಿ. ಸುಮಾರು ಅದರಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ವಿ ಅದು ಆಕ್ಷನ್. ಸರ್ ಪುನೀತ್ ಸರ್ ತರನೇ ಅದಕ್ಕೆ ಹೇಳ್ತಾ ಇದ್ದೆ, ಇಲ್ಲ ಇಲ್ಲ ಇಲ್ಲ, ಅವ್ರ ಹೆಸರಿಗೆ ಯಾವ್ದು ಹೋಲಿಕೆ ಇಲ್ಲ ಸರ್. ಕಷ್ಟಪಟ್ಟು ಮಾಡಿದೀವಿ, ಬಟ್ ಅವ್ರ ಹೆಸರಿಗೆ ಯಾವ್ದು ಹೋಲಿಕೆ ಇಲ್ಲ. ಮಾಸ್ಟರ್ ಪ್ರೀತಿಯಿಂದ ಏನೋ ಒಂದು ಮಾತು ಅಂದಿರ್ಬೋದು, ದಯವಿಟ್ಟು ಕ್ಷಮೆ ಇರ್ಲಿ. ಕಷ್ಟಪಟ್ಟಂತೂ ಕೆಲಸ ಮಾಡಿದೀವಿ ಸರ್ ಅಷ್ಟೇ. ಓಕೆ ಸರ್, ಆಗ್ಲಾ? ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಿದೆ ಕ್ಲೈಮ್ಯಾಕ್ಸ್ ಫೈಟ್. ಆಯ್ತು. ಫೈಟ್ ಮಾಸ್ಟರ್ ಅಲ್ಟಿಮೇಟ್ ಶೂ ಅಂತ. ಸೊ ಈ ಸಿನಿಮಾ ನನಗೆ ಕರೆದಾಗ ಅವರು ಮಾಮೂಲಿಯಾಗಿ ಕೊಡಲಿಲ್ಲ ನನಗೆ ಕೆಲಸ. ತುಂಬ ಓಡಾಡಿಸಿದ್ರು, ನಾನಿರೋದು ಓಪನ್ ಆಗಿ ಹೇಳ್ತೀನಿ, ತುಂಬ ಓಡಾಡಿಸಿದ್ರು, ಟೆಸ್ಟ್ ಮಾಡಿದ್ರು, ಏನು ಮಾಡ್ತಾರೆ ಮಾಸ್ಟರ್ ಏನು ಮಾಡ್ತಾರೆ ಅಂತ ಅವ್ರು ಕೊಟ್ಟಿದ್ದ ಕಾನ್ಸೆಪ್ಟ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೆ ನಾನು. ಹಿಂಗೆ ಪ್ರತಿ ಒಂದು ಶಾರ್ಟು ಅವ್ರು ಸುಮ್ಮನೆ ಮಾಮೂಲಿ ಅಲ್ಲ ಸಾರು, ಒಳ್ಳೆ ವರ್ಕರು, ಹಿಂಗೆ ಬರಬೇಕು ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಹೇಳಿ ಆ ಥರ ಮಾಡಿಸಿ 3 ಆ್ಯಕ್ಷನ್ ಕೊಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಫೈಟ್ಸು. ಸೊ ಇವರು ರಿಸಿಕ್ ತೊಗೊಂಡು ಮಾಡಿದ್ದಾರೆ ಕೆಲಸ. ನನಗೆ ಈ ಕೆಲಸ ಆಗೋದಿಲ್ಲ ಅಂತ ಏನು ಹೇಳಲಿಲ್ಲ, ಚೆನ್ನಾಗಿ ಬರ್ಬೇಕು. ಯಾಕಂದ್ರೆ ಫಸ್ಟ್ ಸಿನಿಮಾ ಅವರು ನಾವು ಚೆನ್ನಾಗಿ ತೋರಿಸ್ಬೇಕು ಅಂದ್ಬಿಟ್ಟು ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಒಂದೊಂದು ಫೈಟು ಒಂದೊಂದು ಥರ ವೇರಿ ಇರಬೇಕು ಅಂತೇಳಿ 3 ಆ್ಯಕ್ಷನ್ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಭಾಳ ಖುಷಿ ಆಯಿತು ಫೈಟ್ಸು. ಆಮೇಲೆ ಅವ್ರಿಗೂ ಭಾಳ ಖುಷಿ ಆಯಿತು, ಗ್ರೂಪ್ ಪಿಕ್ಚರ್ ಸರ್ಗೂ ಖುಷಿ ಆಯಿತು. ಚೆನ್ನಾಗಾಗಲಿ, ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಒಳ್ಳೆ ಕಂಟೆಂಟ್ ಆಕ್ಷನ್ ಓರಿಯೆಂಟೆಡ್ ಒಂದು ಸಪೋರ್ಟ್ ಮಾಡಿ. ನಮ್ಮ ಶರತ್ ಸರ್ಗೆ ಒಂದು ಆಲ್ ದಿ ಬೆಸ್ಟ್ ಹೇಳಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಎಲ್ರಿಗೂ. ಸಿನಿಮಾ ಹಿಟ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್.